ಕೇವಲ ಒಂದು ವಾರದ ಹಿಂದೆ 1 ಲಕ್ಷ ರೂಪಾಯಿಯನ್ನ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತಿಗೆ 80,000ಕ್ಕಿಂತ ಜಾಸ್ತಿ ಪ್ರಾಫಿಟ್ ಸಿಗ್ತಾ ಇತ್ತು. ಇವಾಗ ಏನ್ ಹೇಳ್ತಾ ಇದೀಯಾ, ಅವಾಗ್ಲೇ ಹೇಳ್ಬೋದಾಗಿತ್ತಾ ಅಂತ ನೀವು ಕಮೆಂಟ್ ಮಾಡಬಹುದು. ಅವಾಗ್ಲೇ ಹೇಳಿದ್ದೀನಿ, ಎರಡೆರಡು ರೀಲ್ ಅನ್ನ ಅಪ್ಡೇಟ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ವಿಷಯಕ್ಕೆ ಬಂದ್ರೆ ಯಾವ್ದು ಈ ಸ್ಟಾಕ್ ಅಂತ ನೋಡೋದಾದ್ರೆ ಗ್ರೋ. ಲಾಸ್ಟ್ ವೆಡ್ನೆಸ್ಡೇ ತಾನೇ IPO ಮುಖಾಂತರ ಸ್ಟಾಕ್ ಮಾರ್ಕೆಟ್ ಗೆ ಲೀಸ್ಟ್ ಆಗಿತ್ತು 100 ರೂಪೀಸ್ ಪ್ರೈಸ್ ರೇಂಜ್ ಅಲ್ಲಿ. ಇವತ್ತು ಗ್ರೋ ಸ್ಟಾಕ್ ಪ್ರೈಸ್ 180 ಪ್ಲಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ತುಂಬಾ ಜನ ಕೇಳ್ತಾ ಇದ್ರು ಈ ಸ್ಟಾಕ್ ಮೇಲೆ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ. ಆಲ್ರೆಡಿ ಒಂದೇ ವಾರದಲ್ಲಿ ಸ್ಟಾಕ್ 80% ಗಿಂತ ಜಾಸ್ತಿ ಮೇಲೆ ಹೋಗಿರೋದ್ರಿಂದ ಸದ್ಯಕ್ಕೆ ಸ್ವಲ್ಪ ಓವರ್ ವ್ಯಾಲ್ಯೂ ಆಗಿ ಕಾಣಿಸ್ತಾ ಇದೆ. ಇದರ PE ರೇಷಿಯೋ ಸಹ ಐ ಅಲ್ಲಿ ಟ್ರೇಡ್ ಆಗ್ತಾ ಇರೋದ್ರಿಂದ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಬಟ್ ಹಂಗಂತ ಆಪರ್ಚುನಿಟಿ ಇದೆಯಾ ಅಂದ್ರೆ ಖಂಡಿತ ಆಪರ್ಚುನಿಟಿ ಇದ್ದೇ ಇದೆ. ಸೊ ಸೇಫರ್ ಸೈಡ್ 10-20% ಕರೆಕ್ಷನ್ ಸ್ಟೇಜ್ ಏನಾದ್ರೂ ಹೋದ್ರೆ ನಾವು ಈ ಸ್ಟಾಕ್ ಅಲ್ಲಿ ಎಂಟ್ರಿ ತಗೊಳ್ಳೋದು ಬೆಟರ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಈ ಸ್ಟಾಕ್ ಮೇಲೆ ಒಂದು ಕಣ್ಣಿಟ್ಟಿರಿ. ಇದೇ ರೀತಿ ಕ್ವಾಲಿಟಿ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.